ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಮಗೆ ಟಾರ್ಗೆಟ್ ರಾಜಕಾರಣ ಅಗತ್ಯ ಇಲ್ಲ, ಹಾಗಾದ್ರೆ ಇದನ್ನೇನ್ ಅನ್ಬೇಕು? 2013ರಲ್ಲಿ ಬಿಜೆಪಿ ಮಾಡಿದ್ದ ಆದೇಶವನ್ನೇ ಮುಂದುವರಿಸ್ತಾ ಇದ್ದೀವಿ. ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ಮಾಡುವುದರಿಂದ ಜನರಿಗೆ ತೊಂದರೆ ಆಗುತ್ತೆ. ಈಗ ಎಷ್ಟು ಜನ ಇವರಿಗೆ ಪತ್ರ ಬರೆದಿದ್ರು ನಮಗೆ ತೊಂದರೆ ಆಗ್ತಾ ಇದೆ ಇದರಿಂದಾಗಿ ಅಂತ ಅದನ್ನು ಕೂಡ ಹೇಳಬೇಕಲ್ವಾ? ಸಚಿವರು ಪತ್ರ ಬರೆದ್ರು ಅಂತ ನಿರ್ಧಾರ ತೆಗೆದುಕೊಂಡಿರೋದು. 2013ರಲ್ಲೇ ಶಿಕ್ಷಣ ಇಲಾಖೆನೂ ಕೂಡ ಇದು ಮಾಡಿದೆ. ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆ ಕೂಡ ಆರ್ಡರ್ ಮಾಡಿದೆ. ಅದೇ ಪ್ರಸ್ತುತ ಆರ್ಡರ್ ಅದೇ ಕಂಟಿನ್ಯೂ ಆಗಿದೆ. ಏನು ನಾವು ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ಸರ್ಕಾರ ಬಂದು ಏನು ನಾವೇನು ಮಾಡಿಫೈ ಮಾಡಿಲ್ಲ. ಮುಂಚೆ ಅವರೇನು ಆದೇಶ ಮಾಡಿದ್ದಾರೆ ಅದನ್ನು ಫಾಲೋ ಮಾಡಂತ ಅಷ್ಟೇ. ಅದ್ರ ಬಗ್ಗೆ ಚರ್ಚೆ ಆಗಿದೆ. ಮಿಕ್ಕಿರೋ ವಿಚಾರವನ್ನು ನಮ್ಮ HK ಪಾಟೀಲ್ ಅವರು ತಮ್ಮ ಗಮನಕ್ಕೆ ತೆಗೆದುಕೊಂಡಿದ್ದಾರೆ. ನಮಗೆ ಅನಿವಾರ್ಯತೆ ಇಲ್ಲ, ಬಟ್ ಒಂದೇ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಒಂದೇ ಸಂಘಟನೆ ಅಂತ ಹೇಳ್ತಲ್ಲ. 2013ರಲ್ಲಿ ಆದೇಶ ಆಗಿದ್ರು ಕೂಡ ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಆದೇಶ ಇದ್ರೂ ಈ ತರ ನಿರಂತರ ನಡ್ಕೊಂಡು ಬಂದಿದೆ. ಅದಕ್ಕೆ ಎಲ್ಲಾದ್ರೂ ಒಂದ್ ಕಡೆ ಕಡಿವಾಣ ಆಗುತ್ತೆ ಅಂತ. ಇವತ್ತು ಸಚಿವ ಸಂಪುಟದಲ್ಲಿ ಏನು ಯಾವುದೇ ಒಂದು ಸಂಸ್ಥೆ ಇದ್ರೂ, ಶಾಲೆಗಳಿರ್ಬೋದು, ಇವತ್ತು ಇತರ ಸರ್ಕಾರಿ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರಿ ಕಚೇರಿಗಳಲ್ಲಿ ಅನಧಿಕೃತವಾಗಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಏನಾದರೂ ಇದ್ದರೆ ಅದು ಕೋಮು ಭಾವನೆ ಕೆರಳಿಸುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಅದು ಪರವಾನಗಿ ಇಲ್ಲದೆ ಅದು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ರ ಬಗ್ಗೆ ಇವತ್ತು ಸರ್ಕಾರ ತೀರ್ಮಾನ ಮಾಡಿದೆ. ಮತ್ತು ಈ ವಿಷಯದ ಬಗ್ಗೆ ಕಾನೂನು ಸಚಿವರು ಸವಿಸ್ತಾರವಾಗಿ ಮಾತನಾಡ್ತಾರೆ. ಸರ್ಕಾರದ ನಿರ್ಧಾರ ಏನಾಗಿದೆ ಕ್ಯಾಬಿನೆಟ್ನಲ್ಲಿ ಅನ್ನೋದರ ಬಗ್ಗೆ ಸಚಿವರುಗಳು ಮಾತನಾಡ್ತಾ ತಾವು ಮಾಡಿದ್ದು ಸರಿ ಅನ್ನುವಂತಹ ಸಮರ್ಥನೀಯ ಮಾತುಗಳು ವ್ಯಕ್ತವಾಗ್ತಾ ಇದೆ. ಆದರೆ ತೆಗೆದುಕೊಂಡ ಉದ್ದೇಶ ಏನು ಅನ್ನೋದರ ಬಗ್ಗೆ ಪದೇ ಪದೇ ಬಿಜೆಪಿ ನಾಯಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.